ನಮ್ಮ ಇಡೀ ಜಗತ್ತಿನ ನೋಡೋ ದೃಷ್ಟಿಕೋನವನ್ನ ಕೇವಲ 2 ಶಬ್ದಗಳು ಬದಲಾಯಿಸಬಹುದಾ? ಈ ವಾರ ನಮ್ಮ ಮೂಲ ಸಾಮಗ್ರಿಗಳಲ್ಲಿ ನಾನು ಈ 2 ಶಬ್ದಗಳನ್ನು ನೋಡಿದ್ದಾಗ ಅವು ನನ್ನನ್ನು ಸಂಪೂರ್ಣವಾಗಿ ನಿಲ್ಲಿಸಿದು. ಚಢತಿ ಕಲಾ ಮತ್ತು ಉತ್ತರತಿ ಕಲಾ, ಅಂದ್ರೆ ಏರುವ ಕಲೆ ಮತ್ತು ಇಳಿಯುವ ಕಲೆ. ಈ ಮೂಲದ ಪ್ರಕಾರ ಈ 2 ಪರಿಕಲ್ಪನೆಗಳೇ ಎಲ್ಲದಕ್ಕೂ ಕೀಲಿಕೈ. ಆಕ್ಚುಲಿ ನನಗೂ ಸ್ವಲ್ಪ ಸಂಶಯ ಇದೆ, ಆದರೆ ಅಷ್ಟೇ ಕುತೂಹಲನೂ ಇದೆ. ಸೊ ಇಂದು ಈ ಶಬ್ದಗಳ ಹಿಂದೆ ನಿಜವಾಗ್ಲೂ ಏನಾದರೂ ಸತ್ವ ಇದೆಯಾ ಅಂತ ಒಟ್ಟಿಗೆ ಕಂಡುಹಿಡಿಯೋಣ. ಖಂಡಿತ. ಇದು ಕೇವಲ ಶಬ್ದಗಳಲ್ಲ, ಇವು 2 ಬೇರೆ ಬೇರೆ ಪ್ರಪಂಚಗಳನ್ನ ನೋಡೋ ದೃಷ್ಟಿಕೋನಗಳು. ಈ ತಿಳುವಳಿಕೆ ಈ ಹಳೆಯ ದುಃಖಮಯ ಪ್ರಪಂಚದಿಂದ ಒಂದು ರೀತಿ ಸಹಜವಾದ ಆನಂದದಾಯಕ ವೈರಾಗ್ಯವನ್ನ ಹೇಗೆ ತರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೂಲದಲ್ಲಿ ಒಂದು ಅದ್ಭುತವಾದ ಮಾತು ಇದೆ: ನಿಮ್ಮ ದುಃಖದ ದಿನಗಳು ಈಗ ಮುಗಿದವು, ನೀವು ಇನ್ನು ಮುಂದೆ ಯಾವುದು ಅಪ್ರಾಪ್ತವಲ್ಲದ ಜಗತ್ತಿಗೆ ಹೋಗುತ್ತಿದ್ದೀರಿ. ಇದು ಕೇಳೋಕೆ ತುಂಬಾ ಆಶಾದಾಯಕವಾಗಿದೆ, ಆದರೆ ಇದು ಕೇವಲ ಒಂದು ಸಮಾಧಾನದ ಮಾತೆ, ಅಥವಾ ಇದರ ಹಿಂದೆ ಏನಾದರೂ ತರ್ಕ ಇದೆಯಾ? ಇದೊಂದು ನಿಶ್ಚಿತತೆಯ ಭರವಸೆ, ಕೇವಲ ಸಮಾಧಾನ ಅಲ್ಲ. ಇದರ ಹಿಂದಿನ ತರ್ಕವೇ ಚಢತಿ ಕಲಾ ಮತ್ತು ಉತ್ತರ್ತಿ ಕಲಾ. ಈ ತತ್ವದ ಪ್ರಕಾರ ಇಡೀ ಮನುಕುಲದ ಇತಿಹಾಸ ಅನ್ನೋದು ಒಂದು ಚಕ್ರ. ಅರ್ಧಕಲ್ಪದವರೆಗೆ, ಅಂದ್ರೆ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಆತ್ಮಗಳು ಸಂಪೂರ್ಣವಾಗಿದ್ದು, ಆಮೇಲೆ ಕೆಳಗೆ ಇಳಿಯೋಕೆ ಶುರು ಮಾಡುತ್ತೆ. ನಂತರದ ಅರ್ಧಕಲ್ಪದಲ್ಲಿ, ಅಂದ್ರೆ ದ್ವಾಪರ ಮತ್ತು ಕಲಿಯುಗದಲ್ಲಿ, ಆತ್ಮಗಳು ಇಳಿಯುತ್ತಲೇ ಬಂದಿವೆ. ನಮ್ಮ ಶಕ್ತಿ, ಪಾವಿತ್ರ್ಯತೆ, ಸಂತೋಷ ಎಲ್ಲವೂ ಕಡಿಮೆಯಾಗ್ತಾ ಬಂದಿದೆ. ನಾವು 16 ಕಲೆಗಳಿಂದ ಕಲಾಹೀನರಾಗಿದ್ದೇವೆ. ಒಂದು ನಿಮಿಷ, ಈ ಏರುವ ಮತ್ತು ಇಳಿಯುವ ಕಲೆ ಅನ್ನೋದು ಆಧುನಿಕ ಮನೋವಿಜ್ಞಾನದಲ್ಲಿ ನಾವು ಹೇರುವ ಗ್ರೋತ್ ಮೈಂಡ್ಸೆಟ್ ಮತ್ತು ಫಿಕ್ಸ್ಡ್ ಮೈಂಡ್ಸೆಟ್ ತರ ಇದೆಯಾ? ಅಂದ್ರೆ ಇದೊಂದು ನಾವು ಮಾಡಬಹುದಾದ ಮಾನಸಿಕ ಬದಲಾವಣೆನ, ಅಥವಾ ಇದು ಕಂಪ್ಲೀಟ್ ಆಗಿ ಒಂದು ಬ್ರಹ್ಮಾಂಡದ ಗಡಿಯಾರಕ್ಕೆ ಸಂಬಂಧಿಸಿದ್ದ? ಅದೊಂದು ಅತ್ಯುತ್ತಮ ಹೋಲಿಕೆ. ಇದು 2 ಹೌದು. ಬ್ರಹ್ಮಾಂಡದ ಗಡಿಯಾರದ ಪ್ರಕಾರ ಈಗ ಚಕ್ರದ ಅಂತ್ಯ. ನಾವು ಇಳಿಯುವಿಕೆಯ ಅತ್ಯಂತ ಕೆಳಹಂತವನ್ನ ತಲುಪದೇವೆ. ಆದ್ರೆ ಈಗ ಸ್ವತಃ ದೇವ್ರು ನಮ್ಮನ್ನ ಮೇಲೆತ್ತಲು, ಅಂದ್ರೆ ಚಢತಿ ಕಲಾ ಅಥವಾ ಏರುವ ಕಲೆಯ ಪಯಣವನ್ನ ಪ್ರಾರಂಭಿಸಲು ಬಂದಿದ್ದಾರೆನ್ನೋ ಜ್ಞಾನ ಸಿಕ್ಕಾಗ ಅದು ನಮ್ಮ ಮೈಂಡ್ಸೆಟ್ನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರುತ್ತೆ. ಹಳೆಯ ಜಗತ್ತಿನ ಸಮಸ್ಯೆಗಳ ಭಾರ ತನ್ನಿಂದ ತಾನೇ ಹಗುರವಾಗುತ್ತೆ. ಹಾಗಾದರೆ ಇದು ಬಲವಂತದ ತ್ಯಾಗ ಅಲ್ಲ, ನಾನ್ ಎಲ್ಲವನ್ನೂ ಬಿಡಬೇಕು ಅನ್ನೋ ದುಃಖದ ಭಾವನೆಯಲ್ಲ. ಬದಲಿಗೆ ನನಗೆ ಇದಕ್ಕಿಂತ ಉತ್ತಮವಾದದ್ದು ಸಿಗ್ತಾ ಇದೆ ಅನ್ನೋ ಖುಷಿಯಿಂದ ಹಳೆಯದನ್ನು ಬಿಡೋದು. ಸರಿನಾ? ಖಂಡಿತ. ಭವಿಷ್ಯದ ನಿಶ್ಚಿತತೆಯಿಂದ ವರ್ತಮಾನವನ್ನ ಸರಿಪಡಿಸೋ ಒಂದು ವಿಧಾನ ಇದು. ಮೂಲದಲ್ಲಿ ಈ ಹಳೆಯ ಜಗತ್ತನ್ನ ರೌರವ ನರಕ ಅಂತ ವರ್ಣಿಸಲಾಗಿದೆ. ಶಾಸ್ತ್ರಗಳಲ್ಲಿ ರೌರವ ನರಕವನ್ನ ಅತ್ಯಂತ ಘೋರ ದುಃಖದ ಸ್ಥಳ ಅಂತ ಹೇಳ್ತಾರೆ. ಸೊ ಈ ನರಕದಿಂದ ಹೊರಟು ಸ್ವರ್ಗಕ್ಕೆ ಹೋಗ್ತಿದ್ದೀವಿ ಅನ್ನೋ ನಿಶ್ಚಿತತೆಯೇ ಆ ಆನಂದದಾಯಕ ವೈರಾಗ್ಯಕ್ಕೆ ಆಧಾರ. ಈ ಚರ್ಚೆಯಲ್ಲಿ ಒಂದು ಬಹಳ ಸವಾಲಿನ ವಿಷಯ ಇದೆ. ಮೂಲದಲ್ಲಿ ನಾವು ಭಕ್ತಿ ಮಾರ್ಗದಿಂದ ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ ಅಂತ ಹೇಳುತ್ತೆ. ಕೋಟ್ಯಾಂತರ ಜನರಿಗೆ ಭಕ್ತಿಯೇ ದೈವಿಕ ಸಂಪರ್ಕದ ಅತ್ಯುನ್ನತ ರೂಪವಾಗಿರುವಾಗ ಈ ವಾದವನ್ನ ಮೂಲವು ಹೇಗೆ ಸಮರ್ಥಿಸುತ್ತೆ? ಇದು ಅನೇಕರಿಗೆ ಒಪ್ಪಿಕೊಳ್ಳೋಕೆ ಕಷ್ಟ ಆಗಬಹುದು. ಇದು ಬಹಳ ಸೂಕ್ಷ್ಮ ಮತ್ತು ಮುಖ್ಯವಾದ ಪ್ರಶ್ನೆ. ಇಲ್ಲಿ ಮೂಲವು ಭಕ್ತಿಯ ಭಾವನೆಯನ್ನ ಅಗೌರವಿಸುತ್ತಿಲ್ಲ, ಬದಲಿಗೆ ಅದರ ಪ್ರಕ್ರಿಯೆಯ ಪರಿಣಾಮವನ್ನ ವಿಶ್ಲೇಷಿಸುತ್ತಿದೆ. ಭಕ್ತಿಯಲ್ಲಿ ನಾವೇನ್ ಮಾಡ್ತೀವಿ? ನಾವು ಮನುಷ್ಯರು ರಚಿಸಿದ ಶಾಸ್ತ್ರಗಳನ್ನ ಓದುತ್ತೀವಿ, ಅವುಗಳ ಕಥೆಗಳನ್ನ ಕೇಳ್ತೀವಿ ಮತ್ತು ಅವುಗಳ ಆಧಾರದ ಮೇಲೆ ಕರ್ಮಕಾಂಡಗಳನ್ನ ಮಾಡ್ತೀವಿ. ಅವು ನಮ್ಮ ಹಾಗೇನೆ ಜನ್ಮ ಮರಣ ಚಕ್ರದಲ್ಲಿ ಬರೋ ಮನುಷ್ಯರ ಬುದ್ಧಿಯ ರಚನೆಗಳು. ಅಂದ್ರೆ ದಾರಿಯಲ್ಲಿ ದಾರಿ ಕೇಳಿದ ಹಾಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಂದ ಮಾರ್ಗದರ್ಶನ ಪಡೆಯುತ್ತಿದ್ದಾನೆ. ನಿರವಾಗಿ. ಆದರೆ ಜ್ಞಾನ ಮಾರ್ಗದಲ್ಲಿ ಸ್ವಯಂ ಭಗವಂತನೇ, ಜನ್ಮ ಮರಣದಿಂದ ಹೊರಗಿರುವ ಪರಮಾತ್ಮನೇ ನಮಗೆ ನೇರವಾಗಿ ಕಲಿಸ್ತಾನೆ ಅಂತ ಈ ಮೂಲ ಹೇಳುತ್ತೆ. ಹಾಗಾಗಿ ಒಂದು ಮನುಷ್ಯನ ಅಭಿಪ್ರಾಯ ಆದ್ರೆ ಇನ್ನೊಂದು ಪರಮಾತ್ಮನ ಜ್ಞಾನ. ಒಂದ್ರಿಂದ ನಾವು ಮೆಟ್ಟಿಲಿಳಿತೀವಿ, ಇನ್ನೊಂದ್ರಿಂದ ಏರ್ತೀವಿ. ಅದಕ್ಕಾಗಿಯೇ ಮೂಲವು ಇವೆರಡರ ನಡುವೆ ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ ಅಂತ ಹೇಳೋದು. ಹಾಗಾದ್ರೆ ಈ ಮೂಲವು ಬೇರೆ ಬೇರೆ ರೀತಿಯ ಭಕ್ತಿಯ ನಡುವೆ ವ್ಯತ್ಯಾಸವನ್ನ ಗುರುತಿಸುತ್ತಾ, ಅಥವಾ ಇಡೀ ಅಭ್ಯಾಸವನ್ನೇ ಇಳಿಯೋ ದಾರಿ ಅಂತ ಪರಿಗಣಿಸುತ್ತಾ? ಈ ಇಳಿಯುವಿಕೆಯ ಹಿಂದಿನ ನಿಜವಾದ ಕಾರಣ ಏನು? ಶಾಸ್ತ್ರಗಳನ್ನು ಓದೋದ್ರಿಂದ ಹೀಗಾಗುತ್ತಾ? ಬಹಳ ಆಳವಾದ ಪ್ರಶ್ನೆ.
ಮೂಲದ ಪ್ರಕಾರ ಇಳಿಯುವಿಕೆಗೆ ಕಾರಣ ದೇಹಾಭಿಮಾನದ ಪೂಜೆ. ಭಕ್ತಿಯಲ್ಲಿ ನಾವು ದೇವತೆಗಳ ಶಾರೀರಿಕ ರೂಪಗಳನ್ನು ಪೂಜಿಸ್ತೀವಿ. ಇದರಿಂದ ನಮ್ಮ ಗಮನ ಆತ್ಮದ ಬದಲು ದೇಹದ ಮೇಲೆ ಕೇಂದ್ರೀಕೃತವಾಗುತ್ತೆ. ನಾವು ಕೂಡ ನಮ್ಮನ್ನ ದೇಹ ಅಂತಾನೆ ಭಾವಿಸ್ತೀವಿ. ಜ್ಞಾನಮಾರ್ಗದಲ್ಲಿ ನಾವು ನಿರಾಕಾರ, ಜ್ಯೋತಿ ಸ್ವರೂಪ ಆತ್ಮ ಮತ್ತು ಪರಮಾತ್ಮನ ಮೇಲೆ ಗಮನ ಹರಿಸ್ತೀವಿ. ಈ ಮೂಲಭೂತ ವ್ಯತ್ಯಾಸವೇ ಒಂದು ದಾರಿಯನ್ನ ಕೆಳಗೆಳೆದ್ರೆ ಇನ್ನೊಂದು ಮೇಲೆತ್ತುತ್ತೆ. ಸರಿ, ಈಗ ಇದು ಹೆಚ್ಚು ಸ್ಪಷ್ಟ ಆಯ್ತು. ಹಾಗಾದ್ರೆ ಈ ಏರುವ ಪಯಣವನ್ನ ಪ್ರಾರಂಭಿಸೋಕೆ ಈ ಸೈದ್ಧಾಂತಿಕ ತಿಳುವಳಿಕೆಯ ನಂತರದ ಮೊದಲ ಮತ್ತು ಅತ್ಯಂತ ದೃಢವಾದ ಹೆಜ್ಜೆಯಾವುದು? ಅದುವೇ ಸಂಪೂರ್ಣ ಪವಿತ್ರನಾಗುವ ಪ್ರತಿಜ್ಞೆ. ಮೂಲದ ಪ್ರಕಾರ ಎಲ್ಲಾ ಅವಗುಣಗಳ ಬೇರು ಒಂದೇ, ದೇಹಾಭಿಮಾನ. ಅಂದ್ರೆ ತನ್ನನ್ನ ದೇಹ ಅಂತ ತಿಳ್ಕೊಳ್ಳೋದು. ಕ್ಷಮಿಸಿ, ನಾನು ನಿಮ್ಮನ್ನ ಇಲ್ಲಿ ನಿಲ್ಲಿಸ್ತೀನಿ. ದೇಹಾಭಿಮಾನ ಅನ್ನೋದು ಕೇಳೋಕೆ ದೊಡ್ಡ ಶಬ್ದದ ತರ ಅನ್ಸುತ್ತೆ. ಸರಳವಾಗಿ ಹೇಳೋದಾದ್ರೆ ಇದು ಚಾಲಕನು ತನ್ನನ್ನ ಕಾರು ಅಂತ ಭಾವಿಸಿದ ಹಾಗೆ. ನಾವು ಕಾರನ್ನ ಪಾಲಿಷ್ ಮಾಡೋದ್ರಲ್ಲೇ ಸಮಯ ಕಳಿತೀವಿ, ಆದ್ರೆ ನಿಜವಾದ ಗಮನ ಬೇಕಾಡಿರೋದು ಚಾಲಕನಿಗೆ, ಅಂದ್ರೆ ಆತ್ಮಕ್ಕೆ ಅನ್ನೋದನ್ನ ಮರಿತೀವಿ. ಇದು ಸರಿಯಾದ ಹೋಲಿಕೆನಾ? ಅತ್ಯುತ್ತಮ ಹೋಲಿಕೆ. ಯಾವಾಗ ಆತ್ಮವು ತನ್ನನ್ನ ಶರೀರ ಅಂತ ಭಾವಿಸುತ್ತೋ ಅದರಿಂದಲೇ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ 5 ವಿಕಾರಗಳು ಹುಟ್ಟುತ್ತವೆ. ಇವುಗಳಲ್ಲಿ ಕಾಮವನ್ನ ಮಹಾಶತ್ರು ಅಂತ ಬಣ್ಣಿಸಲಾಗಿದೆ. ಮೂಲದ ಮಾತಲ್ಲೇ ಹೇಳೋದಾದ್ರೆ ಈ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಸಾಧಿಸಿದ್ರೆ ಜಗಜ್ಜೀತ್ ಆಗ್ಬಹುದು. ಜಗಜ್ಜೀತ್ ಅಂದ್ರೆ ಜಗತ್ತನ್ನು ಗೆದ್ದವನು ಅಂತ. ಅದು ದೊಡ್ಡ ಮಾತು. ಹಾಗಾದ್ರೆ ಈ ಮೂಲ ಹೇಳ್ತಿರೋದು ನಮ್ಮ ದೈನಂದಿನ ಜೀವನದಲ್ಲಿ ಬರೋ ಕೋಪ, ಆಸೆ, ಅಹಂಕಾರ ಎಲ್ಲದಕ್ಕೂ ಮೂಲ ಕಾರಣ ನಾವು ನಮ್ಮನ್ನ ದೇಹ ಅಂತ ತಪ್ಪಾಗಿ ತಿಳ್ಕೊಂಡಿರೋದೇನಾ? ಒಂದು ಸಣ್ಣ ಉದಾಹರಣೆ ಕೊಡಬಹುದಾ? ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಕೋಪ ಬರೋದಕ್ಕೂ ದೇಹಾಭಿಮಾನಕ್ಕೂ ಏನು ಸಂಬಂಧ? ಖಂಡಿತ. ಟ್ರಾಫಿಕ್ನಲ್ಲಿ ಕೋಪ ಯಾಕೆ ಬರುತ್ತೆ? ನನ್ನ ಸಮಯ ವೇಸ್ಟ್ ಆಗ್ತಿದೆ, ನನ್ನ ಕಾರನ್ನ ಯಾರೋ ಅಡ್ಡಗಟ್ಟಿದ್ರು, ನನಗೆ ಅವಮಾನ ಆಯ್ತು. ಇಲ್ಲಿ ನಾನು ಅಂದ್ರೆ ದೇಹ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಹಂಕಾರ. ಆದ್ರೆ ನಾನು ದೇಹ ಅಲ್ಲ, ಶಾಂತ ಸ್ವರೂಪ ಆತ್ಮ ಅನ್ನೋ ಅರಿವಿದ್ರೆ ಹೊರಗಿನ ಪರಿಸ್ಥಿತಿ ನನ್ನ ಆಂತರಿಕ ಶಾಂತಿಯನ್ನ ಕೆಡಿಸೋಕೆ ಸಾಧ್ಯ ಇಲ್ಲ. ಆಗ ಪರಿಸ್ಥಿತಿಯನ್ನ ಒಂದು ಸಾಕ್ಷಿಯಾಗಿ ನೋಡು ಶಕ್ತಿ ಬರುತ್ತೆ. ಅದೇ ಆತ್ಮಿಕ ಪ್ರಜ್ಞೆ. ವಾವ್, ಇದು ನಿಜಕ್ಕೂ ಆಳವಾಗಿದೆ. ಸರಿ, ಈ ಪಾವಿತ್ರ್ಯತೆಯ ಪ್ರತಿಜ್ಞೆಯ ಬಗ್ಗೆ ಮೂಲವು ಬಹಳ ಕಠಿಣವಾದ ಎಚ್ಚರಿಕೆ ಕೊಡುತ್ತೆ. 5 ಅಂತಸ್ತಿನಿಂದ ಬಿದ್ದರೆ ಹೇಗೆ ಚೂರ್ಚೂರಾಗ್ತಾರೋ ಹಾಗೆ ಅನ್ನುತ್ತೆ. ಇದು ಭಯ ಹುಟ್ಟಿಸೋಕೆ ಹೇಳಿದ್ದ, ಅಥವಾ ಇದರ ಹಿಂದೆ ಬೇರೆ ಅರ್ಥ ಇದೆಯಾ? ಇದು ಭಯ ಹುಟ್ಟಿಸೋಕೆಲ್ಲ, ಬದಲಿಗೆ ಕರ್ಮದ ಅಳಿಸಲಾಗದ ಸಿದ್ಧಾಂತದ ಗಂಭೀರತೆಯನ್ನ ತಿಳಿಸೋಕೆ. ಯೋಚಿಸಿ, 5 ಅಂತಸ್ತಿನಿಂದ ಬೀಳೋದು ಅಂದ್ರೆ ನೀವು ಈಗಾಗ್ಲೇ ಅಷ್ಟು ಎತ್ತರವನ್ನ ತಲುಪಿದ್ದೀರಿ ಅಂತ ಅರ್ಥ. ಈ ಆಧ್ಯಾತ್ಮಿಕ ಜೀವನ ಒಂದು ಉನ್ನತ ಸ್ಥಿತಿ. ಆ ಸ್ಥಿತಿಯಿಂದ ಕೆಳಗೆ ಬೀಳೋದು ಅಂದ್ರೆ ಎಲ್ಲವನ್ನೂ ಕಳ್ಕೊಂಡ ಹಾಗೆ. ಜ್ಞಾನ ಪಡೆದ ನಂತರ ಉದ್ದೇಶಪೂರ್ವಕವಾಗಿ ಮಾಡಿದ ತಪ್ಪಿಗೆ 100 ಪಟ್ಟು ದಂಡ ಬೀಳುತ್ತೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. 100 ಪಟ್ಟು ದಂಡವೇ? ಯಾಕೆ ಅಷ್ಟು ಕಠಿಣ? ಯಾಕಂದ್ರೆ ಇದು ಅಜ್ಞಾನದಲ್ಲೇ ಮಾಡಿದ ತಪ್ಪಲ್ಲ, ಸ್ವತಃ ಭಗವಂತನಿಂದ ಜ್ಞಾನ ಪಡೆದ ನಂತರ ಸರಿ ತಪ್ಪುಗಳ ಸಂಪೂರ್ಣ ಅರಿವಿದ್ದಾಗ ಮಾಡಿದ ತಪ್ಪು. ಇದಕ್ಕಾಗಿ ಇಂದ್ರಸಭೆಯ ಉದಾಹರಣೆಯನ್ನು ನೀಡಲಾಗಿದೆ. ಒಬ್ಬ ಅಪ್ಸರೆಯ ಮನಸ್ಸಿನಲ್ಲಿದ್ದ ವಿಕಾರದ ದುರ್ವಾಸನೆ ಇಡೀ ಸಭೆಯ ವಾತಾವರಣವನ್ನೇ ಹಾಳ್ಮಾಡಿತು. ಹಾಗೇನೆ ಈ ಆಧ್ಯಾತ್ಮಿಕ ಸಮುದಾಯದಲ್ಲಿ ಒಂದು ಅಪವಿತ್ರ ಸಂಕಲ್ಪ ಕೂಡ ಇಡೀ ವಾತಾವರಣವನ್ನ ಕೆಡಿಸುತ್ತೆ. ನಮ್ಮ ಪಾವಿತ್ರ್ಯತೆ ಕೇವಲ ವೈಯಕ್ತಿಕ ಅಲ್ಲ, ಅದು ಸಾಮೂಹಿಕ ಉನ್ನತಿಗೂ ಅತ್ಯವಶ್ಯಕ. ಈ ಸಾಮೂಹಿಕ ಪಾವಿತ್ರ್ಯತೆಯ ಕಲ್ಪನೆ ಬಹಳ ಶಕ್ತಿಯುತವಾಗಿದೆ. ಇದರರ್ಥ ಈ ಸಮುದಾಯವನ್ನ ಮುನ್ನಡೆಸುವ ಶಕ್ತಿ ಸಂಪೂರ್ಣವಾಗಿ ಪವಿತ್ರವಾಗಿರಬೇಕು. ಇದು ಅನೇಕರ ಮನಸ್ಸಿನಲ್ಲಿರುವ ಒಂದು ಮೂಲಭೂತ ಪ್ರಶ್ನೆಗೆ ನಮ್ಮನ್ನ ತರುತ್ತೆ: ಪರಮಾತ್ಮನ ನಿಜವಾದ ಸ್ವರೂಪ ಯಾವುದು? ಈ ಮೂಲವು ಶ್ರೀಕೃಷ್ಣ ಮತ್ತು ಪರಮಾತ್ಮನ ನಡುವೆ ಸ್ಪಷ್ಟವಾದ ವ್ಯತ್ಯಾಸವನ್ನ ಹೇಳುತ್ತೆ ಅಲ್ವಾ? ಹೌದು. ಈ ಗೊಂದಲವನ್ನ ಬಹಳ ಸರಳವಾಗಿ ಬಿಡಿಸುತ್ತೆ. ಶ್ರೀಕೃಷ್ಣನು ಹೊಸ ಪ್ರಪಂಚದ, ಅಂದ್ರೆ ಸತ್ಯಯುಗದ ಮೊದಲ ರಾಜಕುಮಾರ. ಅವರು ದೈವಿ ಗುಣಗಳಿಂದ ಕೂಡಿದ್ರೂ ಜನ್ಮ ಮರಣದ ಚಕ್ರದಲ್ಲಿ ಬರ್ತಾರೆ. ಆದ್ರೆ ಭಗವಂತ ಅಂದ್ರೆ ಶಿವ ನಿರಾಕಾರ, ಜ್ಯೋತಿಬಿಂದು ಸ್ವರೂಪ ಮತ್ತು ಜನ್ಮ ಮರಣದ ಚಕ್ರದಿಂದ ಸಂಪೂರ್ಣವಾಗಿ ಹೊರಗಿದ್ದಾರೆ. ಅವರು ಪುನರ್ಜನ್ಮ ರಹಿತರು. ನಾನ್ ನಿಮ್ಮನ್ನ ಇಲ್ಲಿ ತೆಡಿತೀನಿ. ಈ ಕಲ್ಪನೆ ಅನೇಕರಿಗೆ ಒಪ್ಕೊಳ್ಳೋ ಕಷ್ಟ ಆಗ್ಬೋದು. ಪರಮಾತ್ಮನಿಗೆ ಒಂದು ಮಾನವ ರಥ ಅಥವಾ ಅನುವಾದಕ ಬೇಕು ಅನ್ನೋದು ಅಸಾಂಪ್ರದಾಯಿಕ. ಸರ್ವಶಕ್ತನಾದ ದೇವರು ನೇರವಾಗಿ ಯಾಕೆ ಸಂವಹನ ನಡೆಸೋಕ್ ಸಾಧ್ಯ ಇಲ್ಲ? ಈ ಮೂಲವು ಇದನ್ನ ವಿವರಿಸುತ್ತಾ?
ಖಂಡಿತ. ಮೂಲದ ಪ್ರಕಾರ ಜ್ಞಾನವನ್ನ ಕೊಡೋಕೆ ಶಬ್ದಗಳು ಬೇಕು, ಮುಖ ಬೇಕು. ನಿರಾಕಾರ ಪರಮಾತ್ಮನಿಗೆ ಭೌತಿಕ ಮುಖ ಇಲ್ಲ. ಆದ್ದರಿಂದ ಜ್ಞಾನವನ್ನ ನೀಡೋಕೆ ಅವರು ಒಂದು ಸಾಕಾರ ಮಾಧ್ಯಮವನ್ನ ಆರಿಸಿಕೊಳ್ತಾರೆ. ಈ ಸಂಗಮ ಯುಗದಲ್ಲಿ ಆ ಮಾಧ್ಯಮವೇ ಪ್ರಜಾಪಿತ ಬ್ರಹ್ಮ. ಅವರ ಶರೀರವನ್ನ ಒಂದು ಭಾಗ್ಯಶಾಲಿ ರಥ ಅಂತ ಕರೆಯಲಾಗತ್ತೆ. ಆ ನಿರಾಕಾರ ತಂದೆಯು ಈ ಸಾಕಾರ ಮಾಧ್ಯಮದ ಮೂಲಕ ಜ್ಞಾನವನ್ನ ನೀಡ್ತಾರೆ. ಅದಕ್ಕಾಗಿಯೇ ಅನುಯಾಯಿಗಳು ಬ್ರಹ್ಮಮುಖ ವಂಶಾವಳಿ ಅಂದ್ರೆ ಬ್ರಹ್ಮನ ಮುಖಕಮಲದಿಂದ ಜನಿಸಿದ ಮಕ್ಕಳು ಆಗ್ತಾರೆ. ಸರಿ, ಆ ತರ್ಕ ಅರ್ಥ ಆಯ್ತು. ಹಾಗಾದ್ರೆ ಈ ಎಲ್ಲಾ ಸಿದ್ಧಾಂತಗಳು, ವೈರಾಗ್ಯ, ಪಾವಿತ್ರ್ಯತೆ, ಹೊಸ ದೃಷ್ಟಿಕೋನ, ಇವೆಲ್ಲವೂ ಅದ್ಭುತವಾಗಿವೆ. ಆದ್ರೆ ಇದನ್ನ ಕೇಳ್ತಾ ಕೆಲ್ಸಕ್ಕೂಗ್ತಿರೋ ಒಬ್ಬ ವ್ಯಕ್ತಿ ಇದನ್ನ ಕೇವಲ ಒಂದು ಆಸಕ್ತಿದಾಯಕ ಕಲ್ಪನೆ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಮೂಲವು ಸೂಚಿಸೋ ಅತ್ಯಂತ ಪ್ರಾಯೋಗಿಕವಾದ, ಇವತ್ತೇ ಶುರು ಮಾಡಬಹುದಾದ ಮೊದಲ ಹೆಜ್ಜೆ ಯಾವುದು? ಅದಕ್ಕಾಗಿಯೇ ಈ ಮೂಲದಲ್ಲಿ P2 ಸೂತ್ರವನ್ನು ನೀಡಲಾಗಿದೆ. ಇದು ತುಂಬಾ ಪ್ರಾಯೋಗಿಕ. ಚಢತಿ ಕಲಾಗಾಗಿ ಈ 2 ಪಿಗಳು ಬಹಳ ಮುಖ್ಯ. ಮೊದಲ ಪಿ ಪ್ರತಿಜ್ಞೆ, ಪ್ರತಿಜ್ಞಾ. ತಂದೆಯೊಂದಿಗೆ ಮಾಡಿದ ಸಂಪೂರ್ಣ ಪವಿತ್ರನಾಗುವ ಪ್ರತಿಜ್ಞೆಯನ್ನು ಪ್ರತಿ ಶ್ವಾಸದಲ್ಲೂ ನೆನಪಿಟ್ಟುಕೊಳ್ಳೋದು. ಇದಕ್ಕಾಗಿ ಪ್ರತಿದಿನ ತಮ್ಮ ಚಾರ್ಟ್ ಅನ್ನು ನೋಡ್ಬೇಕು. ಚಾರ್ಟ್ ಅಂದ್ರ? ಡೈರಿಯಲ್ಲಿ ಬರ್ದಿಡೋದಾ? ಹೌದು, ಆದ್ರೆ ಕೇವಲ ಕರ್ಮದ್ದಲ್ಲ, ಮನಸ್ಸಿನ ಚಾರ್ಟ್ ಕೂಡ. ದಿನವಿಡೀ ಮನಸ್ಸಿನಲ್ಲಿ ಯಾವುದೇ ವ್ಯರ್ಥ ಸಂಕಲ್ಪ ಬಂತ, ಯಾವುದೇ ಹಳೆ ಕೆಟ್ಟ ಸಂಸ್ಕಾರ ಕಾಡಿತ, ಈ ದೈನಂದಿನ ಆತ್ಮಾವಲೋಕನ ಬಹಳ ಮುಖ್ಯ. ಇದು ನಮ್ಮ ಆಧ್ಯಾತ್ಮಿಕ ಆರೋಗ್ಯದ ಡೈಲಿ ಚೆಕಪ್ ಇದ್ದಾಗೆ. ಮತ್ತು ಎರಡನೇ ಪಿ ಪಢಾಯಿ ಅಂದ್ರ ಅಧ್ಯಯನ. ಇದೊಂದು ಸಾಧಾರಣ ಸತ್ಸಂಗ ಅಲ್ಲ, ಇದೊಂದು ಗಾಡ್ಲಿ ಯೂನಿವರ್ಸಿಟಿ. ಇಲ್ಲಿ ಸ್ವತಃ ಭಗವಂತನೇ ಶಿಕ್ಷಕ. ಈ ವಿಶ್ವವಿದ್ಯಾಲಯದಲ್ಲಿ ಎಂದಿಗೂ ಗೈರು ಹಾಜರಾಗಬಾರ್ದು. ಇದು ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡೋ ಉನ್ನತ ಶಿಕ್ಷಣ. ಒಂದು ದಿನನೂ ಇದನ್ನು ತಪ್ಪಿಸಬಾರ್ದು. ಪ್ರತಿದಿನ ಜ್ಞಾನವನ್ನ ಕೇಳೋದು ಅಥವಾ ಓದೋದು ಅನಿವಾರ್ಯ. ಈ ಅಧ್ಯಯನವೇ ನಮ್ಮನ್ನ ಕೆಳಗಿನಿಂದ ಮೇಲಕ್ಕೆತ್ತುವ ಲಿಫ್ಟ್. ಈ P2 ಸೂತ್ರ ತುಂಬಾ ಪ್ರಾಯೋಗಿಕವಾಗಿದೆ. ಆದರೆ ಹಲವು ಬಾರಿ ಪಢಾಯಿ ಅಂದ್ರೆ ಅಧ್ಯಯನದ ಭಾಗದಲ್ಲಿ ನಿರಂತರತೆ ಉಳಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಅದು ಒಂದು ಯಾಂತ್ರಿಕ ದಿನಚರ್ಯೆ ಆಗೋ ಸಾಧ್ಯತೆ ಇದೆ. ಈ ಅಧ್ಯಯನವು ಕೇವಲ ಒಂದು ದಿನಚರ್ಯೆ ಆಗದೆ ಜೀವಂತ ಅನುಭವ ಆಗೋದು ಹೇಗೆ ಅನ್ನೋದರ ಬಗ್ಗೆ ಮೂಲದಲ್ಲಿ ಏನಾದರೂ ಸೂಚನೆ ಇದೆಯಾ? ಖಂಡಿತ. ಅದರ ಸೂಚನೆ ಮೊದಲ ಪಾಯಿಂಟ್ನಲ್ಲೇ ಇದೆ, ತಮ್ಮ ಚಾರ್ಟ್ ಅನ್ನು ನೋಡುವುದು. ಅಧ್ಯಯನವನ್ನ ಜೀವಂತವಾಗಿಸೋ ವಿಧಾನ ಅಂದ್ರೆ ಅದನ್ನ ಜೀವನದೊಂದಿಗೆ ಜೋಡಿಸೋದು. ನಾವು ಜ್ಞಾನವನ್ನ ಕೇಳಿ ದಿನವಿಡೀ ಅದರ ಬಗ್ಗೆ ಚಿಂತನೆ ಮಾಡಿ, ಅಂದ್ರೆ ಮಂಥನ ಮಾಡಿ, ಅದನ್ನ ನಮ್ಮ ಸದ್ಯದ ಪರಿಸ್ಥಿತಿಗಳಿಗೆ, ನಮ್ಮ ಸವಾಲುಗಳಿಗೆ ಅನ್ವಯಿಸೋಕೆ ಪ್ರಯತ್ನಿಸಿದಾಗ ಆ ಜ್ಞಾನ ಜೀವಂತವಾಗತ್ತೆ. ಆಗ ಅಧ್ಯಯನ ಹೊರೆ ಆಗಲ್ಲ, ಬದಲಿಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರದ ಕೀಲಿ ತರಹ ಅನ್ಸತ್ತೆ. ಅದ್ಭುತ. ಈಗ ಮೂಲದಲ್ಲಿರೋ ಒಂದು ವರದಾನದ ಬಗ್ಗೆ ಮಾತಾಡೋಣ. ಅದು ಸಂಕಲ್ಪಗಳ ಶಕ್ತಿಗೆ ಸಂಬಂಧಿಸಿದೆ. ವರದಾನ ಹೀಗಿದೆ: ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮಹತ್ವವನ್ನು ಅರಿತು ಪುಣ್ಯದ ಬಂಡವಾಳವನ್ನು ಜಮಾ ಮಾಡುವ ಪದ್ಮಾಪದಂಪತಿ ಭವ. ಇಲ್ಲಿ ಪದ್ಮಾಪದಂಪತಿ ಅಂದ್ರೆ ಆಧ್ಯಾತ್ಮಿಕವಾಗಿ ಕೋಟ್ಯಾಧಿಪತಿಯಾಗೋದು. ಇದು ಕೇಳೋಕೆ ದೊಡ್ಡದಾಗಿ ಕಾಣಿಸುತ್ತೆ. ಇದು ನಮ್ಮ ನಿಜವಾದ ಸಂಪತ್ತಿನ ಅರಿವನ್ನ ಮಾಡಿಸ್ತಿದೆ. ನಮ್ಮ ಅತಿದೊಡ್ಡ ಸಂಪತ್ತು ಯಾವುದು? ನಮ್ಮ ಸಮಯ ಮತ್ತು ನಮ್ಮ ಸಂಕಲ್ಪಗಳು. ಪದ್ಮಾಪದಂಪತಿ ಅನ್ನೋ ಶಬ್ದವನ್ನ ಜಗತ್ತಿನಲ್ಲಿ ಕೋಟ್ಯಾಧಿಪತಿಗಳಿಗೆ ಬಳಸ್ತಾರೆ. ಇಲ್ಲಿ ಹೇಳ್ತಿರೋದು ನಮ್ಮ ಪ್ರತಿಯೊಂದು ಸೆಕೆಂಡ್ ಮತ್ತು ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪವು ಜನ್ಮ ಜನ್ಮಾಂತರಕ್ಕೆ ಆಧ್ಯಾತ್ಮಿಕ ಸಂಪತ್ತನ್ನ ಜಮಾ ಮಾಡುತ್ತೆ. ಹಾಗಾದ್ರೆ ಇದೊಂದು ರೀತಿ ಸ್ಪಿರಿಚುವಲ್ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ, ಪ್ರತಿ ಒಳ್ಳೆಯ ಯೋಚನೆ ಒಂದು ಫಿಕ್ಸ್ಡ್ ಡೆಪಾಸಿಟ್ ತರಹ, ಸರಿನಾ? ನಿಖರವಾಗಿ. ಒಂದು ಶುಭ ಸಂಕಲ್ಪ ಇನ್ನೊಂದು ಆತ್ಮಕ್ಕೆ ಆಶೀರ್ವಾದ ನೀಡಬಹುದು, ವಾತಾವರಣವನ್ನ ಪವಿತ್ರಗೊಳಿಸಬಹುದು, ನಮ್ಮ ಸ್ವಂತ ಸ್ಥಿತಿಯನ್ನ ಉನ್ನತಗೊಳಿಸಬಹುದು. ಅದರ ಬಡ್ಡಿ ನಮ್ಗೆ ಅರ್ಧಕಲ್ಪದವರೆಗೆ ಸಿಗ್ತಾನೇ ಇರುತ್ತೆ. ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದಾಗ ಬೇರೆಯವರಿಗೆ ಕೆಟ್ಟದ್ದನ್ನ ಬಯಸೋ ಬದಲು ಎಲ್ಲಾ ಆತ್ಮಗಳಿಗೂ ಶಾಂತಿ ಸಿಗಲಿ ಅಂತ ಒಂದು ಸೆಕೆಂಡ್ ಯೋಚಿಸಿದ್ರೂ ಅದು ನಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಜಮೆ ಆಗುತ್ತೆ. ನಾವು ಈ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಪ್ರತಿಯೊಂದು ಕರ್ಮವನ್ನು ಅಧಿಕಾರಯುತ ನಿಶ್ಚಯ ಮತ್ತು ಸ್ಫೂರ್ತಿಯಿಂದ ಮಾಡಿದರೆ ಶ್ರಮವು ಕೊನೆಗೊಳ್ಳುತ್ತದೆ ಅನ್ನೋ ಘೋಷವಾಕ್ಯನೂ ಇದೆ. ಈ ಅಧಿಕಾರಯುತ ಸ್ಫೂರ್ತಿ ಅಂದ್ರೆ ಏನು? ಇದು ಬಾಸ್ತರ ವರ್ತಿಸೋದಾ? ಖಂಡಿತ ಇಲ್ಲ. ಇದು ಸ್ವಮಾನದ ಸ್ಫೂರ್ತಿ. ನಾನು ಮಾಲೀಕ ಆತ್ಮ, ನಾನು ನನ್ನ ಕರ್ಮೇಂದ್ರಿಯಗಳ ಅಧಿಕಾರಿ, ನಾನು ಪ್ರಕೃತಿ ಜೀತ್.
ಈ ಸ್ಫೂರ್ತಿಯಲ್ಲಿ ಈ ಸ್ವಮಾನದಲ್ಲಿ ಸ್ಥಿತರಾಗಿ ಪ್ರತಿಯೊಂದು ಕೆಲಸವನ್ನ ಮಾಡಿದಾಗ ಅದು ಕರ್ಮ ಅನ್ಸಲ್ಲ, ಬದ್ಲಿಗೆ ಒಂದು ಆಟ ಅಥವಾ ಲೀಲೆ ತರ ಅನ್ಸುತ್ತೆ. ಶ್ರಮ ಅಥವಾ ಹೊರೆ ಅನ್ನೋ ಅನುಭವ ಆಗೋದು ನಾವು ದೇಹಾಭಿಮಾನದಲ್ಲಿ ಬಂದು ನಾನು ಮಾಡಿದೆ ಅನ್ನೋ ಅಹಂಕಾರದಲ್ಲಿ ಸಿಕ್ಕಾಕೊಂಡಾಗ. ಅಧಿಕಾರಯುತ ಸ್ಫೂರ್ತಿಯಲ್ಲಿ ನಾನು ಮತ್ತು ನನ್ನದು ಅನ್ನೋದು ಮುಗಿದು ಹೋಗುತ್ತೆ, ಕೇವಲ ತಂದೆಯ ನೆನಪಿರುತ್ತೆ. ಆಗ ಪ್ರತಿಯೊಂದು ಕರ್ಮವೂ ಸಹಜ ಮತ್ತು ಸಫಲವಾಗುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ನಾವು ಏರುವ ಮತ್ತು ಇಳಿಯುವ ಕಲೆ ಅನ್ನೋ 2 ದೃಷ್ಟಿಕೋನಗಳನ್ನು ನೋಡಿದ್ವಿ. ನಂತರ ಈ ಏರುವ ಪ್ರಯಾಣಕ್ಕೆ ಪಾವಿತ್ರತೆಯ ಪ್ರತಿಜ್ಞೆ ಎಷ್ಟು ಮುಖ್ಯ ಅಂತ ಚರ್ಚೆ ಮಾಡಿದ್ವಿ ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ P2 ಸೂತ್ರದಂತಹ ಪ್ರಾಯೋಗಿಕ ಅಂಶಗಳನ್ನು ಕಲ್ತಿದ್ವಿ. ಹೌದು, ಮತ್ತು ನಮ್ಮ ಅಂತಿಮ ಗುರಿಯಾದ ಕರ್ಮಾತೀತ ಸ್ಥಿತಿ ಅಂದ್ರೆ ಕರ್ಮದ ಒಳ್ಳೆಯ ಮತ್ತು ಕೆಟ್ಟ ಬಂಧನಗಳಿಂದ ಮುಕ್ತವಾಗೋ ಸ್ಥಿತಿಯನ್ನ ತಲುಪೋಕೆ ವ್ಯರ್ಥ ವಿಷಯಗಳನ್ನ ಸಮಾವೇಶಗೊಳಿಸೋ ಮತ್ತು ಸಮಾಪ್ತಿಗೊಳಿಸೋ ಶಕ್ತಿಯನ್ನ ಬಳಸ್ಕೊಳ್ಬೇಕು ಅಂತ ಮೂಲವು ನೆನಪಿಸುತ್ತೆ. ಅಂದ್ರೆ ಮನಸ್ಸಿನಲ್ಲಿ ಬರೋ ವ್ಯರ್ಥ ಸಂಕಲ್ಪಗಳನ್ನ ಮತ್ತು ವ್ಯರ್ಥ ಮಾತುಗಳನ್ನ ಗುರುತಿಸಿ ಅವುಗಳನ್ನ ಜ್ಞಾನಸಾಗರದಲ್ಲಿ ಲೀನಗೊಳಿಸಬೇಕು. ಆಗ ನಮ್ಮ ವೇಗ ತೀವ್ರವಾಗತ್ತೆ. ಹಾಗಾದ್ರೆ ಕೇಳುಗರಿಗೆ ಈ ದಿನದ ಚಿಂತನೆಗಾಗಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣ. ಈ ಮೂಲವು ಭಿಕ್ಷುಕ ಮತ್ತು ರಾಜಕುಮಾರ ಮನಸ್ಥಿತಿಯ ಬಗ್ಗೆ ಮಾತಾಡುತ್ತೆ. ಭಿಕ್ಷುಕ ವೃತ್ತಿಯಂದ್ರೆ ಯಾವಾಗ್ಲೂ ಬೇರೆಯವರಿಂದ ಏನನ್ನಾದರೂ ನಿರೀಕ್ಷಿಸುವುದು, ಅದು ಗೌರವ, ಪ್ರಶಂಸೆ ಅಥವಾ ಪ್ರೀತಿಯಾಗಿರ್ಬೋದು. ಹಾಗಾದ್ರೆ ಇವತ್ತಿನ ನಮ್ಮ ಚಿಂತನೆ ಇದು. ನಮ್ಮಲ್ಲಿರೋ ಯಾವುದಾದ್ರೂ ಒಂದು ಸಣ್ಣ ಭಿಕ್ಷುಕ ವೃತ್ತಿಯನ್ನ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಗಳಿಗಾಗಿ ಕಾಯೋದಾಗಿರ್ಬೋದು ಅಥವಾ ನಮ್ಮ ಕೆಲಸಕ್ಕೆ ಯಾರಾದರೂ ಹೊಗಳಲಿ ಅಂತ ನಿರೀಕ್ಷಿಸೋದಾಗಿರ್ಬೋದು, ಅದನ್ನ ಗುರ್ತಿಸಿ ಅದನ್ನ ತ್ಯಜಿಸಿ ನಾನು ಕೊಡುವನು, ನಾನು ಮಾಲೀಕ ಅನ್ನೋ ರಾಜಕುಮಾರ ಸ್ವಮಾನದಲ್ಲಿ ಸ್ಥಿತರಾಗುವ ಅಭ್ಯಾಸವನ್ನ ಇವತ್ತು ಮಾಡಬಹುದಾ? ಈ ಒಂದು ಚಿಂತನೆ ನಮ್ಮ ಇಡೀ ದಿನದ ಸ್ಥಿತಿಯನ್ನ ಬದಲಾಯಿಸಬಹುದು.